ನಮಸ್ತೆ. ಅಲ್ಮೆಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ. ಇಂದು ಸಕಲೇಶಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಶಿವಪ್ಪ ಎಂಬುವರು ನೊಂದ ರೈತ. ಇವರು ನಮ್ಮ ಎದುರಿಗೆ ಹಲವಾರು ಮಾಹಿತಿಗಳನ್ನು ನೀಡಲಿದ್ದಾರೆ. ಇಲ್ಲಿ ಇವರು ಬೆಳೆದ ಕಾಫಿ ಮತ್ತು ಸಿಲ್ವರ್ ಮರಗಳನ್ನು ಅಕ್ರಮವಾಗಿ ಇವರನ್ನು ಕೂಡಿ ಹಾಕಿ ಕಡಿಯುವ ಪ್ರಕರಣವೊಂದು ದಾಖಲಾಗಿದೆ. ಆ ಶಿವಪ್ಪರನ್ನು ನಾವು ಭೇಟಿ ಮಾಡಿದಾಗ ಹಲವಾರು ವಿಚಾರಗಳನ್ನು ನಮ್ಮ ಎದುರಿಗೆ ಹಂಚಿಕೊಂಡಿದ್ದಾರೆ. ಅವರ ನೆರವಿಗೆ ಸರ್ಕಾರ ಮತ್ತು ಅಧಿಕಾರಿಗಳು, ಸಂಬಂಧಪಟ್ಟ ರೈತ ಸಂಘಟನೆಗಳು ಕೂಡ ಭಾಗಿಯಾಗಬೇಕಿದೆ. ಈ ಮನಕಲಕುವ ದೃಶ್ಯ ಈ ಸಕಲೇಶಪುರ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ. ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡಲೇ ಎಚ್ಚೆತ್ತುಕೊಂಡು ಇಂಥ ರೈತರ ನೆರವಿಗೆ ಧ್ವನಿಗೂಡಿಸಬೇಕಾಗಿದೆ. ಕಂದಾಯ ಸಚಿವರು, ಇಲ್ಲಿನ ಶಾಸಕರಾದ ಮಂಜೂರ್ ಅವರು ಕೂಡ ಈ ಪ್ರಕರಣ ಗಮನಿಸಿ ಸೂಕ್ತ ಕ್ರಮವನ್ನು ಜರುಗಿಸಿ ಇವರಿಗೆ ನ್ಯಾಯ ಒದಗಿಸಲೆಂದು ಈ ಮೂಲಕ ನಮ್ಮಲ್ಲಿ ನೊಂದ ರೈತ ಈ ಒಂದು ವರದಿಯವರು ಇದ್ದಾರೆ, ಅವರನ್ನಿದ್ದೇವೆ. ನೇರವಾಗಿ ವಿಚಾರಿಸೋಣ. ಈ ದೃಶ್ಯವನ್ನು ತಾವೆಲ್ಲರೂ ಗಮನಿಸಿ. ಮಾತಾಡ್ಬಿಡಿ. ನಮಸ್ತೆ. ನಾವು ಅಲ್ಮೆಡಿ ಸಂದೇಶ ಪತ್ರಿಕೆಯವರು, ಮತ್ತು ಯೂಟ್ಯೂಬ್ ಚಾನಲ್ನವರು. ನೀವು ಇಲ್ಲಿ ಏನು ಕೆಲಸಕ್ಕೆ ಬಂದಿದ್ದೀವಿ? ನಾವು ಸರಿ ಆಫೀಸು ಮತ್ತು ಎ ಸಿ ಆಫೀಸು ಎಲ್ಲ ಸುಮಾರು ವಿಷಯದಲ್ಲಿ ಹೋರಾಟ ಮಾಡ್ತೀವಿ. ಜಮೀನಿಗಾಗಿ ಆ ಜಮೀನು ಏನಾದ್ರೂ ಮಾಡ್ಕೊಡ್ತಲ್ಲ, 45 ವರ್ಷ ಆಗ್ತೀವಿ, ಎಲ್ಲ ಕೊಟ್ಟಿದ್ದೀವಿ. ಕೊಟ್ಟು ಏನು ದಾಖಲೆ ಮಾಡ್ತಲ್ಲ. ಪೊಲೀಸರು ನಿಮ್ದು ಯಾವ ಊರು? ಚೆನ್ನಾಗಿ ಆಲೂರು ತಾಲೂಕು ಸಕಲೇಶಪುರ, ಆಲೂರು ತಾಲೂಕು ಜಮೀನು ಸಕಲೇಶಪುರ, ಬೆಳಗೋಡು ಹೋಗಿ ಹೊಸಗೇರಿ ಗ್ರಾಮ, ಸೊಲಮೂರು 85. ಇದು ಆಲೂರು ತಾಲೂಕು ಗಂಟಮಸ್ವತಿ ಹೋಗಿ ಚಿಂಗಳ್ಳಿ, ಅದನ್ನ ಕೊಡ್ತೀವಿ. ಎಷ್ಟು ಎಕರೆ ನಿಮ್ಮ? ಒಂದು 3 ಎಕರೆ ನಮ್ಮ ಹೆಸರಿಗೆ ಶಿವಪ್ಪ, ಶಂಕರಮ್ಮನವ್ರಿಗೆ 3.5 ಎಕರೆ. ಇಷ್ಟನ್ನೆಲ್ಲ ಕಾಫಿ ಬೆಳೆದಿದ್ದೀವಿ. ಕಾಫಿ ಬೆಳೆದಿದ್ರು ಅವರು ಕಾಫಿ ಬೆಳೆದ ಟೈಮಲ್ಲಿ ಬಂದಿದ್ದೆ, ಇನ್ನೂ ಎಳೆ ಇದ್ದಿದ್ದಂಗೆ ಎಷ್ಟು ವರ್ಷದಿಂದ 50 ವರ್ಷದಿಂದ ಮಾಡಿದ್ವಿ. ಎಲ್ಲ 57, 53 ಎಲ್ಲ ಹಾಕಿದ್ವಿ. ಎಲ್ಲ ಹಾಕಿದ್ರು ಮಂಜೂರಾಗಿಲ್ಲ, ಮಂಜೂರಾಗಕ್ಕೆ ಅದ್ರ ತಕ್ಕ ಏನೇ ಕಡ್ತಾನೆ ಬಿಸಾಕ್ಬಿಟ್ಟು ಎಲ್ಲ ಕಡ್ತಾನೆ ಇದ್ದಂಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಪೊಲೀಸರು ಬಂದು ಈಗ ಎಷ್ಟು ಅರ್ಜಿ ಕೊಟ್ಟರು, ಪೊಲೀಸರು ಬರೋದು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಸಿವಿಲ್ ಮ್ಯಾಟ್ರಿಗೆ ಬರಲ್ಲ ಅಂದ್ರೂ ನಮ್ಗೆ ಬರ್ತಾರೆ. ನಾವು ಬಂದು ಇದು ಮಾಡುವಾಗ ಪೊಲೀಸರು ಬರ್ತಾರೆ, ಬಂದೆಲ್ಲ ಮರ ಕಟ್ಸೋದು, ಅವ್ರನ್ನ ಇಟ್ಕೊಂಡು ಕಾಫಿ ಕುಯ್ಸೋದು, ಏನೇನೋ ಮಾಡೋದು. ಟಿವಿನ ಇದು ಮತ್ತೆ ಕಾಫಿ ಕುಯ್ಸ್ಬಿಟ್ಟು ಮತ್ತೆ ಪೊಲೀಸ್ನವ್ರಿಗೆ ಹೇಳಿದ್ರೆ ನಿಮ್ಗೆ ದಾಖಲೆ ಇಲ್ಲ, ಸುಳ್ಳು ದಾಖಲೆ. ಅವರು ಪಾಣಿ ಪಕ್ಕದಲ್ಲಿ 83 17 ಎಕರೆಗೆ ಸುಳ್ಳು ದಾಖಲೆ ಪಾಣಿ ಮಾಡ್ಕೊಂಡು ಮ್ಯೂಟೇಷನ್ ಮಾಡ್ಕೊಂಡು ಎಲ್ಲ ದಾಖಲೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಆದರೆ ಸುಳ್ಳು ಇದು ಮಾಡಿದ್ರು ಪೊಲೀಸವ್ರು ಹೇಳಿದ್ರು. ಪೊಲೀಸರು ಏನಿಲ್ಲ, ಇಲ್ಲಿಗೂ ಇಲ್ಲ, ತಹಸೀಲ್ದಾರರು ಏನು ಮಾಡ್ತಾರಲ್ಲ, ಇಲ್ಲಿ ಹೋಗ್ತಾರೆ, ಎಲ್ಲಿ ಹೋದ್ರೂ ಏನು ದಾಖಲೆ ಇಲ್ಲ. ಯಾವ ವಾಪಸ್ ಕೊಟ್ಟರು ಎಲ್ಲೂ ದಾಖಲೆ ಸಿಗ್ತಾಯಿಲ್ಲ. ಈಗ ಡಿ ಸಿಯಿಂದ ಆದೇಶ ತಗೊಂಡಿದ್ವಿ. ಡಿ ಸಿಯಿಂದ ಆದೇಶ ತಗೊಂಡಿದ್ರು ಇವತ್ತು ನಾಳೆ ಅಂತ ಬರೀ ಇದೇ ಥರ ಮುಂದೆ ಹೋಗ್ತಾ ಇದ್ದಾರೆ. ಈಗ ಲಾಯರ್ ಕೋರ್ಟ್ಸ್ ಹಾಕಿದ್ದೀವಿ, ಲಾಯರ್ಗಳು ಇದೇ ಥರ ಮೋಸ ಮಾಡ್ತಾರೆ. ಲಾಯರ್ಗಳು ಅವ್ರಿಗೆ ಇವ್ರಿಗೆ ಅಂತ ಇದು ಮಾಡೋದು, ಇವತ್ತು ನಾಳೆ ಅಂತ ಅಂದ್ಬಿಟ್ಟು ಲಾಯರ್ಗೂ ದುಡ್ಡು ಕೊಡ್ತೀವಿ, ಎಲ್ಲರಿಗೂ ದುಡ್ಡು ಕೊಟ್ಟು ನಮಗೆ ಫುಲ್ ತೊಂದರೆ ಮಾಡ್ತಾ ಇದ್ದಾರೆ. ಮತ್ತು ರೌಡಿಗಳನ್ನ ಕರ್ಕೊಬರ್ತಾರೆ. ಅಲ್ಲಿ ಕಾಫಿ ಕುಯ್ತಿದ್ರೆ ಹಿಡ್ಕೊಂಡ್ಬರೋದು, ನಮ್ಮನ್ನು ಹಿರಿಯರು ಕತ್ತಿ ಬೆನ್ನಲ್ಲಿ ಇದು ಮಾಡಿದ್ರೆ ರೌಡಿಗಳನ್ನ ಬಿಟ್ಟು ನಾವೇನು ಮಾಡೋಕ್ಕಾಗುತ್ತೆ? ನಾವು ಒಬ್ಬ ನೂಕಿದ್ರೆ ಕೆಳಗಡೆ ಬಿದ್ದೋಗ್ತೀವಿ ಅಂತ ನಾವು ಕೊಯ್ತೇವೆ. ರೌಡಿಗಳು ಬಂದುಬಿಟ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ರೌಡಿಗಳಿಂದಾಗಿ ನಮಗೆ ಕಷ್ಟ. ರೌಡಿಗಳು ಅಕ್ಕಪಕ್ಕದಲ್ಲೆಲ್ಲ ಇದು ಮಾಡೋದು ಎಲ್ಲ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಅದನ್ನು ಸರ್ವೆ ನಂಬರ್ 83 ಅನ್ನೋದು, 82 ಅಂತ ಹೇಳಿದ್ರೆ 83 ಅನ್ನೋದು ಅದು ಬಂತಾಗ್ತಿದೆ. ಮತ್ತು ಅಕ್ಕಪಕ್ಕ ನಮ್ಮ ಮಕ್ಕಳೆಲ್ಲ ಹೇಳಿದರೆ ಸರ್ವೆ ನಂಬರ್ ಅವ್ರಿಗೆ 83 ಅದು ಬೇಡ ಅಂತ ಅವ್ರ ಮಕ್ಕಳೆಲ್ಲ ಹೆದರ್ತಾರೆ. ಯಾರೂ ಜನ ಬರೋಲ್ಲ. ಅವ್ರು ದೊಡ್ಡ ಸೌಕರ್ಯಗಳು. ಆದರೆ ನಾನೊಬ್ಬ ಹೆದರ್ತಾ ಇಲ್ಲ. ಅವ್ರು ಎಷ್ಟು ಇದು ಮಾಡಿದ್ರು ನಾವು ಹೆದರ್ತಾ ಇಲ್ಲ. ನಾವೆಲ್ಲ ಸರ್ವೆ ವಿಧಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಎಷ್ಟು ಹೇಳಿದ್ರು ಅವ್ರು ನಮ್ಮ ಮನುಷ್ಯ ಕೇಳ್ತಾ ಇಲ್ಲ. ತಾಲೂಕು ಆಫೀಸ್ನವ್ರು ಇದು ಮಾಡ್ತಾಯಿಲ್ಲ. ಇವತ್ತು ನಾಳೆ ನಡೆದು ಅಂತೇಳಿ ಇದೇ ಥರ ಮಾಡ್ತಾಯಿದ್ದಾರೆ. ಎಲ್ಲ ಎ ಸಿ ಕೋರ್ಟ್ಸ್ ಹಾಕಿ ಎ ಸಿಯಿಂದಲೂ ಎಷ್ಟೋ ಇದಾಯಿತು. ಎ ಸಿ ಅವರು ಗಮನಿಸ್ತಾರೆ. ಬಂದವರೆಲ್ಲ ಎ ಸಿ ಅವರು ಇದು ಮಾಡಿದ ತಕ್ಷಣ ಎ ಸಿ ಅವರು ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಡಿ ಪಿ ಶಿವಪ್ಪನವ್ರು ಹೇಳಿ ಡಿ ಪಿ ಶಿವಪ್ಪನವ್ರಿಗೆ ಅವ್ರು ಬಿಟ್ಕೊಡೆ ಯಾಕೆ ಕೆಲಸ ಕೊಡ್ತಾರೆ ಬಂದರೂ ಅವ್ರು ಬಿಟ್ಕೊಡ್ತಾಯಿಲ್ಲ.
ಸರ್ವರ್ ಮಾಡಿ ಸರ್ವರ್ ಕರ್ಕೊಂಡು ಹೋಗಿ ಸರ್ವೇರೆಲ್ಲ ದುಡ್ಡು ತಗೊಂಡು ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಬಿ ಬಿ ಶಿವಪ್ಪನವರ ಕುತ್ತಂಬ ಬಂದಿದ್ದಾರೆ, ಬಂದು ಅವ್ರು ದುಡ್ಡು ಕೆಲ್ಸ ಈಸಿ ಬರಬಾರ್ದು ಅಂತ. ಆದರೂ ಅವ್ನು ಬಿ ಬಿ ಶಿವಪ್ಪನವ್ರು ಹೇಳ್ತಾರೆ ಆ ಮನುಷ್ಯ ಸತ್ತು, ಅವನು ಮೊಮ್ಮಗ ಆಗಿ ಹಿರಿಗೌಡ ಅನ್ನೋನು ಸತ್ತೋದ. ಹಿರಿಗೌಡ ಅವ್ನು ತೊಂದರೆ ಕೊಡ್ತಿದ್ದ. ಯಾರು? ಹಿರಿಗೌಡ ನಿಮ್ಮೂರವರೇ? ನಮ್ಮೂರೆಲ್ಲ ಹೊಸಗದ್ದೆವರು. ಹೊಸಗದ್ದೆಯವರು. ಹಿರಿಗೌಡ ನಾನು ತೊಂದರೆ ಕೊಟ್ಟ. ಆಮೇಲೆ ಅವ್ನು ಬಿಟ್ಟು ಕೊಡ್ತೀನಿ ಅಂತ ಅಂದ. ಆಮೇಲೆ ಸರ್ವಿಗೆ ಬಂದಿರ್ತಾರೆ, ಸರ್ವಿಗೆ ಬಂದಾಗ ಆಯ್ತಪ್ಪ ಬಿಟ್ಟು ಕೊಡ್ತೀನಿ ಅಂತ. ಆಮೇಲೆ ಅಳತೆ ಮಾಡುವಾಗ ಮ್ಯಾಕ್ ಹೋಯ್ತಲ್ಲ, ಅವನು ಮೊದಲು ನಮ್ಮ ರೈತರು ಬಂದಿಲ್ಲ ಅಂತ ಹೇಳಿದ್ದೆ, ತಪ್ಪಿಸ್ಕೊಂಡು ಹೊಡೋಗಿದ್ದೆ. ಮಧ್ಯದಲ್ಲಿ ಹಾರ್ಟ್ ಫೇಲ್ ಆಗಿತ್ತು, ಬಿಟ್ಟು ಕೊಡೋಕ್ಕೆಲ್ಲ ಅವ್ನು ಹಾರ್ಟ್ ಫೇಲಾಗಿ ಸತ್ತೇ ಹೋದ. ಮತ್ತು ಅವನು ಆಯಿತು, ನಾವು ಮಗ ಬಂದ, ಮಗ ತಕರಾರು ಮಾಡಿದ್ವಿ. ಮಗನೂ ಈ ಸುಮಾರು ದಿವಸ ಬರೋದ ಮಗನೂ ಗೊತ್ತಾಯಿತು. ಮಗ ಬಂದಾಗ ಈಗ ಮೊಮ್ಮಗ ಬಂದ ಸುರೋಜ್, ಈಗ ಅವ್ನ ಮಗ ಸುರೋಜ್ ಬಂದು ಸುರೋಜು ಮತ್ತು ಅವನು ರೈತ ಸುರೋಜ್ ರೈತ ಮೋಹನ್, ಆಮೇಲೆ ಇನ್ನೊಬ್ಬ ರವಿ ಅಂತ, ಆಮೇಲೆ ವಿಕ್ರಾಂತ್ ಸುಜಾತ, ಹುಡುಗರು ತೊಂದರೆ ಕೊಡ್ತಾರೆ. ತೊಂದರೆ ಕೊಡ್ತಾರೆ. ಈಗ ರೌಡಿಗಳು ತೊಂದರೆ ಅಂದರೆ ಅಲ್ಲಿ ಹೋಗೋಕ್ಕೆ ಬಿಡ್ತಾಯಿಲ್ಲ. ನಾವು ಎಲ್ಲ ಕಟ್ಟಿ ಹೋಗ್ಬೇಕು. ಅವರು ಈಗ ಬರೋಕ್ಕಿಲ್ಲ. ನಾವು ಅವ್ರ ಮೇಲೆ ಭಾಳ ಇದು ಮಾಡಿದ್ದೀವಿ. ಮಕ್ಕಳು ಯಾರು ಬರೋಲ್ಲ. ನಾವು ಒಬ್ಬರು ಏನು ಮಾಡೋದು? ಅವರು 5-6 ಜನ ಬಂದರೆ ನಾವೊಬ್ಬ ಎಲ್ಲ ಹೇಳ್ತಾರೆ. ಫಸ್ಟು ಕುಯ್ತೀವಿ. ಈಗ ಕುಯ್ಯಕ್ಕೆ ಹೋಗಿ ಅಡ್ಡ ಹಾಕಿದರೆ ನಮ್ಗೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊಡೋದು. ಪೊಲೀಸ್ನ 112 ಫೋನ್ ಮಾಡಿದ್ರೆ ಕಾಪಿ ಕುಯ್ತಕ್ಕೆ ಬನ್ನಿ ಸರ್ ಅಂತ ಕೇಳಿದ್ರೆ ಅವರು 112ನವರು ಅವ್ರಿಗೆ 83 ಅಂತ ಹೇಳಿ ಅವರು ಅಡ್ಜಸ್ಟ್ಮೆಂಟ್ ಆಗಿದ್ರು. ಅವರು ಈಗ 112 ತಿರ್ಗಾ ಫೋನ್ ಮಾಡಿದರೆ ಅವರೇನು 112ನವರು ಎಸ್ ಬಿಗೆ ಫೋನ್ ಮಾಡಿಬಿಟ್ಟು ಬಿ ಎಸ್ ಪಿ ಅವ್ರು ಕಳಿಸ್ಬಾರ್ದು, ಹೋಗ್ಬೇಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು. ಬಿ ಎಸ್ ಪಿ ಅವ್ರು ಕೇಳಬೇಕು. ಹೀಗಾಗಿ ಕಳಿಸಿರಲೇ ಇಲ್ಲ. ಎಲ್ಲ ಕಬ್ಬಲಿಗೆ ಥರ ಮೋಸ ಮಾಡಿ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ. ನ್ಯಾಯ ಸಿಗ್ತಾರೆ. ಆಯಿತು, ಧನ್ಯವಾದಗಳು. ಇಂಥ ಪ್ರಕರಣಗಳು ದಿನದಿಂದ ದಿನಕ್ಕೆ ಸಕಲೇಶಪುರ ಭಾಗದಲ್ಲಿ ಕಂಡುಬರುತ್ತಿವೆ. ಇದಕ್ಕೊಂದು ಅಂತ್ಯ ಕಾಣಬೇಕಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇವರ ಪರವಾಗಿ ನಿಲ್ಲಲಿ, ಈ ಸಮಸ್ಯೆಗೆ ಪರಿಹಾರ ಹುಡುಕಲಿ ಎಂದು ಈ ಮೂಲಕ ನಮ್ಮಲ್ಲಿ ವರದಿ ಮಾಡುತ್ತಿದ್ದೇವೆ. ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು.